ಸೊ ನೋಡಿ our question, 7th term of an AP is 4 times the second term. ಅಂದ್ರೆ A7 ಬಂದು 4 times ಅಂದ್ರೆ 4 into second term ಅಂದ್ರೆ A2. So A7 can be written as according to general form A plus 6D 4 into A2 ಬಂದು 1D ಕಡಿಮೆ ಮಾಡಿಬಿಡಿ. ಸೊ ಇಲ್ಲಿ A plus 6D is equal to 4 into A 4A plus 4D. ಸೊ ಇಲ್ಲಿಂದ ನಿಮಗೆ 4A ಇದು ಈ ಸೈಡ್ ಬಂದಾಗ ಏನಾಗುತ್ತೆ ಮೈನಸ್ 3A, ಮೈನಸ್ ಎ ಆಗುತ್ತೆ, 3A ಅಲ್ಲ, ಮೈನಸ್ ಎ ಅಲ್ವಾ. ಆ್ಯಂಡ್ ಇಲ್ಲಿ ಪ್ಲಸ್ 4D ಇದೆ, ಈ ಸೈಡ್ ಬಂದಾಗ ಏನಾಗುತ್ತೆ ಮೈನಸ್ 6D ಈಕ್ವಲ್ ಟು 0. ಸೊ 4A ಮೈನಸ್ ಎ 3A ಆ್ಯಂಡ್ ಮೈನಸ್ 6 minus 4 ಅಂದರೆ 2 ಈಕ್ವಲ್ ಟು 0. ಲೆಟ್ ಇಟ್ ಬಿ 1. ಇದನ್ನು ಹೆಂಗೆ ಆಮೇಲೆ ಯೂಸ್ ಮಾಡ್ಬೋದು ಅಂತ ನೋಡೋಣ. ನೆಕ್ಸ್ಟು 12th ಟರ್ಮ್ ಈಸ್, ನೋಡಿ ಇಲ್ಲಿ 12th ಟರ್ಮ್ ಈಸ್ 2 more ಅಂದರೆ A12 ಈಕ್ವಲ್ ಟು ಪ್ಲಸ್ 2 ಥ್ರೈಸ್ ದ 4th ಟರ್ಮ್. ಥ್ರೈಸ್ ದ 4th ಟರ್ಮ್ ಅಂದರೆ 3 times ದಿ A4. ಸೊ A ಪ್ಲಸ್ 11D ಅಂತ A12ನ ನಾವು ಬರೀಬೋದು. 3 into A plus 3D plus 2. So A plus 11D equal to 3A plus 3 3s are 9D plus 2. ಸೊ ಇಲ್ಲಿ 3A minus A ಅಂದರೆ ಈ ಸೈಡ್ ಮಾಡ್ಕೊಂಡು 3A minus A ಎಷ್ಟಾಗುತ್ತೆ ಅಂದರೆ A 2A, ಕರೆಕ್ಟ್ 2A. ಆ್ಯಂಡ್ ಇಲ್ಲಿ ಪ್ಲಸ್ 9 ಇದೆ ಆ್ಯಂಡ್ ಪ್ಲಸ್ 11 ಇದೆ. ಇದು ಈ ಸೈಡ್ ಬಂದಾಗ ಏನಾಗುತ್ತೆ 9 minus 11 ಅಂದರೆ ಮೈನಸ್ ಗ್ರೇಟರ್ ನಂಬರ್ ಸೈನ್ 2D, ಕರೆಕ್ಟಾ? ಎಸ್. 3A minus A ಅಂದರೆ 2A ಆ್ಯಂಡ್ 9 minus 11 ಅಂದರೆ 2. ಸೊ ಇಲ್ಲಿ ಪ್ಲಸ್ 2 ಇದೆ ಈ ಸೈಡು ಆ್ಯಂಡ್ ಇದನ್ನು ಹಿಂಗೆ ಹಿಡ್ಕೋಣ, ಪ್ಲಸ್ 2 ಈಕ್ವಲ್ ಟು 0 ಆ್ಯಂಡ್ ಇದನ್ನು ಡಿವೈಡ್ ಬೈ 2 ಮಾಡ್ಕೊಂಬೋಣ. ಡಿವೈಡ್ ಬೈ 2 ಅಂದರೆ ಏನಂತ ಅರ್ಥ, A ಮೈನಸ್ D ಪ್ಲಸ್ 1 ಈಕ್ವಲ್ ಟು 0. ಅಥವಾ ಇಲ್ಲಿಂದ ಏನಂತ ಹೇಳ್ಬೋದು, A ವಿಲ್ ಬಿ ಈಕ್ವಲ್ ಟು ಎಗೆ ಈಕ್ವೇಟ್ ಮಾಡಿಕೊಂಡ್ರೆ ಇದು ಆ ಸೈಡ್ ಹೋದಾಗ ಏನಾಗುತ್ತೆ ಪ್ಲಸ್ ಟಿ, ಇದು ಆ ಸೈಡ್ ಹೋದಾಗ ಏನಾಗ್ಬಿಡುತ್ತೆ ಮೈನಸ್ 1. ಲೆಟ್ ಇಟ್ ಬಿ 2 ಅಂತ. ಇದನ್ನು 1ನಲ್ಲಿ ಯೂಸ್ ಮಾಡೋಣ. ಸೊ 3A ಮೈನಸ್ 2D ಈಕ್ವಲ್ ಟು 0. ಈ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 3 into A ವ್ಯಾಲ್ಯೂ D minus 1 minus 2D equal to 0. So 3D minus 3 minus 2D equal to 0. 3D minus 2D ಅಂದರೆ 3D minus 2D ಅಂದರೆ D equal to ಇದು ಆ ಸೈಡ್ ಹೋದಾಗ ಏನಾಗುತ್ತೆ ಪ್ಲಸ್ 3, ಸರಿನಾ? ಸೊ D equal to ಏನು ಬಂತು 3. ಸೊ D equal to 3 ಅಂದರೆ ನಮಗೆ A ವ್ಯಾಲ್ಯೂ ಸಿಗುತ್ತೆ ಇಲ್ಲಿಂದ. A equal to D minus 1 ಅಂದರೆ 3 minus 1. A equal to 2. ದೇರ್ಫೋರ್ ನಮಗೆ A and D ಸಿಕ್ಕಿದೆಯಾ? ನೆಕ್ಸ್ಟ್ ಏನು ಕೇಳ್ತಾ ಇದ್ದಾರೆ, ಇಫ್ ದ ಪ್ರೋಗ್ರೆಷನ್ ಕಂಟೈನ್ಸ್ 30 ಟರ್ಮ್ಸ್. 30 ಟರ್ಮ್ಸ್ ಅಂದರೆ n ವ್ಯಾಲ್ಯೂ 30 ಆದರೆ ನೀವು ಲಾಸ್ಟ್ 3 ಟರ್ಮ್ಸ್ ಕಂಡುಹಿಡಿಯಬೇಕು. ಅಂದರೆ A28 ಕಂಡುಹಿಡಿಯಬೇಕು ಆ್ಯಂಡ್ A29, ಅದಾದಮೇಲೆ A30, ಲಾಸ್ಟ್ 3 ಟರ್ಮ್ಸ್. A28 ಅಂದರೆ A ಪ್ಲಸ್ 27D. A ಬಂದು 2 ಪ್ಲಸ್ 27 ಇಂಟು D ವ್ಯಾಲ್ಯೂ 3. 27 ಇಂಟು 3 ಅಂದರೆ 7 3s 21, 7 2s 14, 7 3s 21, ಕರೆಕ್ಟ್. 3 2s 6, 6 plus 2 81 plus 2. 81 plus 2 ಎಷ್ಟಂದರೆ 83. 83ಗೆ ಇವಾಗ 83ಗೆ ನೀವು ಕಾಮನ್ ಡಿಫ್ರೆನ್ಸ್ ಆ್ಯಡ್ ಮಾಡ್ಕೊಳ್ಳಿ 86. ಅದೇ 86ಗೆ ತಿರ್ಗಾ ಕಾಮನ್ ಡಿಫ್ರೆನ್ಸ್ 89.